ಇವತ್ತು ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರವರು ಕರೆದ ಈ ಒಂದು ಪತ್ರಿಕಾಗೋಷ್ಠಿ, ನಾನು ಅದರ ಅಧ್ಯಕ್ಷ ಶರೀಫ್ ಅಬ್ಬಾಸ್ ವಲಾಲ್, ಹಾಗೆಯೇ ನಮ್ಮ ಜನರಲ್ ಸೆಕ್ರೆಟರಿ ಶೌಕತ್ ಅಲಿ ಅವರಿದ್ದಾರೆ. ಇದರ ಈ ಒಂದು ಕಾರ್ಯಕ್ರಮ 7 ತಾರೀಕಿಗೆ ನಡೆಯುವಂಥ ಸಾಂತ್ವನ ಸಂಚಾರ 3 ಕಾರ್ಯಕ್ರಮದ ಕನ್ವೀನರ್ ಆಗಿ ಅಫ್ತಾಬ್ ಇದ್ದಾರೆ. ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸೆಕ್ರೆಟರಿ ಜುನೈದ್ ಅವರು ಬಂಟ್ವಾಳದವರು ಉಪಸ್ಥಿತರಿದ್ದಾರೆ. ಕೋಸ್ಟಲ್ ಫ್ರೆಂಡ್ಸ್ ಮಂಗಳೂರು 2018ರಿಂದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದ್ದೇವೆ. ಕ್ವಾಲಿಟಿಗೆ ಹೆಚ್ಚು ಒತ್ತು ಕೊಟ್ಟ ನಾವು ಕೇವಲ 80 ಜನ ಸದಸ್ಯರನ್ನು ಸೇರಿಸಿಕೊಂಡು ಆಯಾ ರಂಗಗಳಲ್ಲಿ ಎಲ್ಲ ರಂಗಗಳಲ್ಲಿ ಪರಿಪೂರ್ಣತೆ ಇರುವಂತಹ 80 ಜನರ ಒಂದು ಸಂಘವನ್ನು ಕಟ್ಟಿಕೊಂಡು ಕಳೆದ 6-7 ವರ್ಷಗಳಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನು, ಅದು ಸಾಮಾಜಿಕವಾಗಿರಲಿ ಬೇರೆ ಯಾವುದೇ ಆಗಿರಲಿ, ಆಯೋಜನೆ ಮಾಡುತ್ತಾ ಬಂದ ನಾವು 2023ರಲ್ಲಿ ಪ್ರಥಮ ಬಾರಿಗೆ ನಾವು ಒಂದು ಹೊಸ ಪರಿಕಲ್ಪನೆಯೊಂದಿಗೆ ವಿಭಿನ್ನ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೆವು. ಅದಕ್ಕೆ ಸಾಂತ್ವನ ಸಂಚಾರ ಅಂತ ಹೆಸರಿಟ್ಟಿದ್ದೆವು. ಆ ವರ್ಷ ನಾವು ಬೆಡ್ ರಿಡನ್, ಅದಕ್ಕೆ ಟೈಟಲ್ ಬೆಡ್ ರಿಡನ್ ಅಂತ ಕೊಟ್ಟು ಅಶಕ್ತ ರೋಗಿಗಳನ್ನು ಒಂದು ದಿನ ವಿಶೇಷವಾಗಿ ನಾವು ನಮ್ಮ ರಜಾ ದಿನಗಳಲ್ಲಿ ನಾವು ಹೇಗೆ ರೀತಿ ನಾವು ಒಂದು ದಿನ ಸಂಚಾರ ಮಾಡುತ್ತೇವೆ, ಆ ಎಲ್ಲ ಫೆಸಿಲಿಟಿಗಳನ್ನು ಅವರಿಗೆ ಕೊಟ್ಟು ಒಂದು ದಿನ ಸುತ್ತಾಡ ಮಾಡಿರುವುದನ್ನು ನೀವು ಪ್ರಚಾರ ಮಾಡಿದ್ದೀರಿ. ಅದರ ನಂತರ ಪ್ರಸಾರ ಮಾಡಿದ್ದೀರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಅದರ ನಂತರ ಕಳೆದ ವರ್ಷ ನಾವು ವಿವಿಧ ಜಿಲ್ಲೆಗಳಿಂದ ಆಯ್ದ 86 ಅನಾಥ ಮಕ್ಕಳನ್ನು ಸೇರಿಸಿಕೊಂಡು ಅದೇ ಥರದ ಒಂದು ಸಂಚಾರವನ್ನು ನಾವು ಮಾಡಿಕೊಂಡಿರುತ್ತೇವೆ. ಈ ವರ್ಷ ನಾವು ಸಾಂತ್ವನ ಸಂಚಾರ 3.0 ಅಂತ ನಾಳಿದ್ದು ಆದಿತ್ಯವಾರ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಈ ವರ್ಷ ನಾವು ಆಯ್ಕೆ ಮಾಡಿದ್ದು ವಿಶೇಷ ಮಕ್ಕಳನ್ನು, ಅಂದರೆ ಸ್ಪೆಷಲ್ ಕಿಡ್ಸ್ ಅಂತ ಹೇಳ್ತಾರೆ, ವಿಕಲಚೇತನ, ವಿಶೇಷ ಚೇತನ ಅಂತ ಹೇಳ್ತೇವೆ, ದಿವ್ಯಾಂಗ ಚೇತನ ಅಂತ ಹೇಳ್ತೇವೆ. ಹಾಗೆ ನಾವು ಈಗ 95 ಮಕ್ಕಳನ್ನು ನಾವು ಆಯ್ಕೆ ಮಾಡಿಕೊಂಡಿರ್ತೇವೆ. ಆದರೆ ಕಳೆದ ಬಾರಿಯಂತೆ ಈ ವರ್ಷ ಸ್ವಲ್ಪ ನಮಗೆ ಇದನ್ನು ಟಫ್ ಟಾಸ್ಕ್ ಅಂತ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಂದರಲ್ಲೂ ಅವರು ತಿನ್ನುವ ಆಹಾರದಲ್ಲೂ ಕೂಡ ಆಗಿರಲಿ, ಅವರ ಅಭಿರುಚಿ, ಅವರ ಹವ್ಯಾಸ, ಅದೆಲ್ಲವನ್ನು ನಾವು ವಿಭಿನ್ನವಾಗಿ ಮಾಡಬೇಕಾಯಿತು. ಯಾಕೆಂದರೆ ವಿಕಲಚೇತನ, ವಿಶೇಷ ಚೇತನ ಮಕ್ಕಳು ಎಲ್ಲವನ್ನು ಅರಗಿಸಿಕೊಳ್ಳುವುದಿಲ್ಲ, ಎಲ್ಲವನ್ನು ಜೀರ್ಣ ಮಾಡಿಕೊಳ್ಳುವುದಿಲ್ಲ. ಕಳೆದ ವರ್ಷದ ಹಾಗೆ ಅವರನ್ನು 4 ಬಸ್ಸುಗಳಲ್ಲಿ ನಾವು ಬೆಳಿಗ್ಗೆ 8-8:30 ಗಂಟೆಗೆ BMSಲ್ಲಿ ನಾವು ಸೇರಿಸಲಿದ್ದೇವೆ. ಅಲ್ಲಿ ಅವರಿಗೆ ಬುಫೆಟ್ ಬ್ರೇಕ್ಫಾಸ್ಟ್ ರೆಡಿ ಮಾಡಿರ್ತೇವೆ. 2 ಸೆಂಟರಿಂದ ನಾವು ಈ ಬಾರಿ ನಾವು 2 ಸೆಂಟರಿಂದ 45+45 ಮಕ್ಕಳನ್ನು ಆಯ್ದುಕೊಂಡಿರ್ತೇವೆ. ಒಂದು ಹಿದಾಯ ನಮ್ಮ ಬಂಟ್ವಾಳ ಸಮೀಪ ಇದೆ, ಮತ್ತೊಂದು ಸಾನ್ನಿಧ್ಯ, ಮಂಗಳೂರಿನಲ್ಲಿರುವ ಸಾನ್ನಿಧ್ಯ. ಇದರ ಜೊತೆಗೆ ನಾವು ಜೀವನ ಪೂರ್ತಿ ಅವರಿಗಾಗಿ ಮೀಸಲಿಟ್ಟಂಥ ಅವರ ಕೇರ್ ಟೇಕರ್ ಆಗಿರಲಿ, ಅವರ ಟೀಚರ್ಸ್ ಆಗಿರಲಿ, ಅವರನ್ನು ಕೂಡ ನಾವು ಒಟ್ಟಿಗೆ ಸೇರಿಸಿಕೊಂಡು ನಮ್ಮ ತಂಡದ 50ರಿಂದ 60 ಜನ ವಾಲಂಟಿಯರ್ಸ್ ಆಗಿ ಅವರನ್ನು ಅತಿಥಿಗಳನ್ನಾಗಿ ಮಾಡಿಕೊಂಡು ನಾವು ಬೆಳಿಗ್ಗೆ BMSನಿಂದ ಪ್ರಾರಂಭ ಮಾಡಿ ಅದರ ನಂತರ ನಾವು ಪಿಲಿಕುಲಕ್ಕೆ ಅವರನ್ನು ಪ್ರಾಣಿ ಸಂಗ್ರಹಾಲಯಕ್ಕೆ ಕರೆದುಕೊಂಡು ಹೋಗುತ್ತೇವೆ. ಅಲ್ಲಿಂದ ವಿಜ್ಞಾನ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ಮಧ್ಯಾಹ್ನದ ಲಂಚ್ ನಾವಿಲ್ಲಿ ನಮ್ಮ ಜೆಪ್ಪು ಸಮೀಪ ಇರುವ ಪಾಲೆಮಾರ್ ಗಾರ್ಡನ್ನಲ್ಲಿ ಅವರಿಗಾಗಿ ವಿಶೇಷವಾದ ಒಂದು ವೇದಿಕೆ ಮತ್ತು ಸೆಟಪ್ಗಳನ್ನು ನಾವು ಮಾಡಿಕೊಂಡಿರ್ತೇವೆ. ಅವರಿಗೆ ಬೇಕಾದ ಅಮ್ಯೂಸ್ಮೆಂಟ್ ಇರಲಿ, ಮ್ಯಾಜಿಕ್ ಶೋ ಇರಲಿ, ಪಿಲಿ ನಲಿಕೆ ಇರಲಿ, ಕ್ರ್ಯಾಕರ್ ಶೋ, ವಿವಿಧ ಆಟಗಳನ್ನು ಮತ್ತು ಅವರಿಗೆ ಬೇಕಾದ ತಿಂಡಿ ತಿನಿಸುಗಳನ್ನು ಮತ್ತು ಅವರಿಗೆ ಹೆಚ್ಚು ಸಂತೋಷ ನೀಡುವಂಥ ಕೆಲವೊಂದು ಸೆಟಪ್ಗಳನ್ನು ನಾವು ಮಾಡಿಕೊಂಡಿರ್ತೇವೆ. ಡ್ಯಾನ್ಸ್, ರೈನ್ ಡ್ಯಾನ್ಸ್, ಅವರ ಅಭಿರುಚಿಗಳನ್ನೆಲ್ಲ ನಾವು ಕೇಳಿ ಪಡೆದುಕೊಂಡಿದ್ದೇವೆ. ಹಾಗೆ ನಾವು ಸಾಯಂಕಾಲ 6-6:30ವರೆಗೆ ನಾವು ಅಲ್ಲಿ ಅವರಿಗೆ ವಿವಿಧ ಮನೋರಂಜನೆಯನ್ನು ನಾವು ಮಾಡಿರುತ್ತೇವೆ. ಅದರ ನಂತರ ನಾವು ಸಭಾ ಕಾರ್ಯಕ್ರಮ ಇದೆ, ಅಲ್ಲಿಂದ ಅವರಿಗೆ ನಾವು ಏನೆಲ್ಲ ಉಡುಗೊರೆಯನ್ನು ಕೊಡಬೇಕಾಗುತ್ತೆ, ಏನೆಲ್ಲ ಮೊಮೆಂಟ್ಗಳನ್ನು ಕೊಡುತ್ತೆ. ಅದರ ನಂತರ ನಾವು ಡಿನ್ನರ್ ಮಾಡಿಸಿ ಎಲ್ಲಿಂದ ಕರೆತಂದಿದ್ದೇವೆ ಅಲ್ಲಿಗೆ ನಾವು ಅವರ ಬಿಟ್ಟು ಬರುವ ಯೋಜನೆಯನ್ನು ನಾವು ಮಾಡಿಕೊಂಡಿರುತ್ತೇವೆ. 90 ಮಕ್ಕಳು 2 ಸೆಂಟರ್ನಿಂದ 95 ಮಕ್ಕಳು, 95 ಮತ್ತು ಹೊರಗಿನಿಂದ 10 ಮಕ್ಕಳು ಸೇರ್ತಾರೆ. ಕೇರ್ ಟೇಕರ್ ಒಂದು 50 to 60 ಮೆಂಬರ್ ಇದ್ದಾರೆ. 60 ಎಲ್ಲ ಕೇರ್ ಟೇಕರ್ಸನ್ನು ನಾವು ಅಕೊಮಡೇಟ್ ಮಾಡಿದ್ದೇವೆ. ಅಂದರೆ 2 ಸೆಂಟರ್, ಒಂದು ಸಾನ್ನಿಧ್ಯ ಶಕ್ತಿನಗರದಲ್ಲಿರುವ, ಅಲ್ಲಿಂದ ಒಂದು 45 ಮಕ್ಕಳು ಬರ್ತಾರೆ ಮತ್ತು 25 ಕೇರ್ ಟೇಕರ್ಸ್ ಬರ್ತಾರೆ. ಇನ್ನೊಂದು ಕಾವಲ್ಕಟ್ಟೆಯಲ್ಲಿರುವಂಥ ಹಿದಾಯ, ಅಲ್ಲಿ ಕೂಡ ಸ್ಪೆಷಲ್ ಕಿಡ್ಸ್ ಇದ್ದಾರೆ. ಅದರ ಬಜೆಟ್ ಸುಮಾರು ಒಂದು 10 ಲಕ್ಷ, 10ರಿಂದ 12 ಲಕ್ಷ ಬಜೆಟ್ ಆಗ್ತದೆ. ಯಾಕೆಂದರೆ ಪ್ರತಿ ಮಕ್ಕಳಿಗೆ ಒಂದು 3,000 ವರ್ತ್ ನಾವು ಗಿಫ್ಟ್ ಕೊಡ್ತಾ ಇದ್ದೀವಿ. ಇಷ್ಟು ಇದಲ್ಲದೆ ಬ್ಯಾಗ್, ಸ್ಟೇಷ್ನರಿ ಮತ್ತು ಟಾಯ್ಸ್,
ಸ್ವೀಟ್ಸ್, ಚಾಕ್ಲೇಟ್ಸ್, ಮೊಮೆಂಟೋ. ನಮ್ಮದು ಮೇಯ್ನ್ ಇದು ಕಾನ್ಸೆಪ್ಟ್ ಸಮಾಜಕ್ಕೆ ನಾವಂದರೆ ಪ್ರತಿ ವರ್ಷ ಹೊಸ ಹೊಸ ಕಾನ್ಸೆಪ್ಟ್ನಿಂದ ಫಸ್ಟ್ ನಾವು ಬೆಡ್ ರಿಡನ್, ಸೆಕೆಂಡ್ ಇಯರ್ ಅನಾಥ ಮಕ್ಕಳು. ಯಾಕೆಂದರೆ ನಾವು ಸ್ಟೇಟಸ್ ಹಾಕ್ತೇವೆ, ಫ್ಯಾಮಿಲಿ ಜೊತೆ ಸುತ್ತಾಡ್ತೇವೆ. ಈ ಮಕ್ಕಳು ನಮ್ಮ ಸ್ಟೇಟಸ್ ನೋಡಿ ಆಸೆ ಪಡ್ತಾರೆ, ನಮಗೂ ಸುತ್ತಾಡಬೇಕು. ಮತ್ತು ಈ ಒಬ್ಬರಿಗೆ ದಿವ್ಯಾಂಗ ಮಕ್ಕಳು ಇದ್ದಾರೆ ಅಂತ ಹೇಳಿದರೆ ಮತ್ತು ಅವರ ಇಡೀ ಲೈಫ್ ಅವರಿಗಾಗಿ ಡೆಡಿಕೇಟ್ ಆಗ್ತದೆ. ಅವರಿಗೆ ಎಲ್ಲಿಗೆ ಮದುವೆಗೆ ಕರ್ಕೊಂಡು ಹೋಗಲಿಕ್ಕೆ ಕಷ್ಟ, ಇಲ್ಲ ಸುತ್ತಾಡಲಿಕ್ಕೆ ಹೋಗಲಿಕ್ಕೆ ಕಷ್ಟ. ಅಂತಹ ಒಂದು ಮಕ್ಕಳಿಗೆ ಅಂತಹ ಒಂದು ಕಾನ್ಸೆಪ್ಟಿಗಾಗಿ ನಾವು ಬರುವ ವರ್ಷ ನಾವು ಬೇರೆ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ದೇವೆ. ಒಂಟಿ ಪೇರೆಂಟ್ಸ್ ಇರುವಂಥ, ಮಕ್ಕಳಿಲ್ಲದಂಥ ವೃದ್ಧ ತಂದೆ ತಾಯಿಯರನ್ನು ಕರ್ಕೊಂಡು ಹೋಗಿ, ಹೀಗೆ ಹಲವಾರು ಒಂದು 10-15 ಕಾನ್ಸೆಪ್ಟಿಗೆ ನಾವು ಸ್ಪರ್ಧೆ ನಡೆಸ್ತೇವೆ. ಮೊದಲು ನಮ್ಮ ಮೆಂಬರ್ಸಲ್ಲಿ ಒಂದು ಒಳ್ಳೆ ಕಾನ್ಸೆಪ್ಟ್ ಕೊಡಿ ಅಂತ, ಅದರಲ್ಲಿ ನಾವು ಚರ್ಚೆ ಮಾಡಿ 10-20 ಕಾನ್ಸೆಪ್ಟ್ ಬರ್ತದೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿ ಒಂದು ಕಾನ್ಸೆಪ್ಟನ್ನು ಒಂದು ವರ್ಷಕ್ಕೆ ನಾವು ಗ್ರ್ಯಾಂಡಾಗಿ ಮಾಡ್ತೇವೆ. ಇದರಲ್ಲಿ ಮಕ್ಕಳಿಗೆ ಬ್ಯಾಂಡ್ ಸೆಟ್ ಇರ್ತದೆ. ಮಕ್ಕಳು ಬರುವಾಗಲೇ ಅವರಿಗೆ ಒಂದು ಹ್ಯಾಟ್ ಕೊಡ್ತೇವೆ, ಒಂದು ಕ್ಯಾಪ್ ಕೊಡ್ತೇವೆ. ಅಂದರೆ ದಿವ್ಯಾಂಗ ಮಕ್ಕಳಿಗೆ ಸಣ್ಣ ಸಣ್ಣ ವಿಷಯದಲ್ಲಿ ಖುಷಿ ಕೊಡುತ್ತೆ. ಅಂದರೆ ಈ ಕಾರ್ಯಕ್ರಮ ಮಾಡೋದಕ್ಕಿಂತ ಮುಂಚೆ ನಾವೊಂದು ರಿಸರ್ಚ್ ತಂಡವನ್ನು ಮಾಡಿದೆವು. ಎಲ್ಲ ಸೆಂಟರ್ಗಳಿಗೆ ಭೇಟಿ ಮಾಡಿದ್ದೆವು. ಅವರ ಒಂದು 10-20 ಪೇರೆಂಟ್ಸ್ಗಳನ್ನು ಹೋಗಿ ಭೇಟಿ ಮಾಡಿದ್ದೆವು. ಯಾಕೆಂದರೆ ಅನಾಥ ಮಕ್ಕಳಿಗೆ ಸುಲಭ, ದಿವ್ಯಾಂಗ ಮಕ್ಕಳಂದರೆ ಹಾಗೆಲ್ಲ. ನಾವು ಹೋದಾಗ ನಮ್ಮ ಕೈ ಹೊಡೆದು ಕೆಲವರು ವೈಲೆಂಟ್ ಆಗ್ತಾರೆ, ಕೆಲವರು ಬಂದು ಮೈಗೆ ಕೈ ಹಾಕ್ತಾರೆ. ಇದೆಲ್ಲ ಚಾಲೆಂಜಸ್ ಇರುವಾಗ ನಾವು ಸ್ವಲ್ಪ ರಿಸರ್ಚ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಮತ್ತು ಅವರ ಅಭಿರುಚಿ ಮತ್ತು ಹವ್ಯಾಸಗಳು ಬೇರೆ ಇರುತ್ತೆ, ಬಾಕಿ ಮಕ್ಕಳಾಗಿ ಇರುವುದಿಲ್ಲ. ಏನು ಬೇಕು ಏನು ಬೇಡ ಅಂತ ಅದು ನಮಗೆ ರಿಸರ್ಚ್ ಮಾಡಬೇಕಾಗಿ. ಮತ್ತು ಇದು ನಮ್ಮ ಈ ಕಾರ್ಯಕ್ರಮ ಎಲ್ಲ ಜಾತಿ ಮತ ಧರ್ಮ ಗಡಿ ಭಾಷೆ ಯಾವ ಭೇದ ಇಲ್ಲದೆ ಎಲ್ಲರನ್ನು ಒಳಗೊಳ್ಳುವಂಥ ಒಂದು ಕಾರ್ಯಕ್ರಮ ಈ ಸಾಂತ್ವನ ಸಂಚಾರ. ನಾವು ಹಿಂದಿನಿಂದಲ್ಲ, ಒಂದು ತಿಂಗಳಿಂದ ನಾವು ಇದರ ಹಿಂದೆ ನಾವಿದ್ದೇವೆ. ಪ್ರತಿಯೊಂದು ಆಯಾಮದಲ್ಲೂ ನಾವು ಮಾತಾಡಿಕೊಂಡು ಬಂದಿದ್ದೇವೆ. ಅವರ ಒಪ್ಪಿಗೆ ಪಡೆದು ಸೆಂಟರಿಂದ ಪ್ರತಿಯೊಂದಕ್ಕೂ ನಾವು ಅವರ ಒಪ್ಪಿಗೆ ಪಡೆಯದೆ ಯಾವುದೇ ಕಾರ್ಯ ಮಾಡಿಲ್ಲ. ಮತ್ತು ಎರಡನೇ ವಿಷಯ ಏನಂದರೆ, ಈಗ ನಾವು ಫಸ್ಟ್ ಬೆಡ್ ರಿಡನ್ ಮಾಡುವಾಗಲೂ ಇದೇ ಪ್ರಶ್ನೆ ಬಂದಿತ್ತು. ನಾವು ಕಳೆದ ವರ್ಷ ಅನಾಥ ಮಕ್ಕಳನ್ನು ಮಾಡುವಾಗ ಕೂಡ ಇದೇ ಪ್ರಶ್ನೆ. ಯಾಕೆಂದರೆ ಅನಾಥ ಮಕ್ಕಳನ್ನು ಒಂದು ಅಸಹಾಯಕ ರೀತಿಯಲ್ಲಿ ಫೋಟೋ ಮಾಡೋದು, ಸೆಲ್ಫಿ ತೆಗೆಯೋದು, ನಾವು ಅದಕ್ಕೆಲ್ಲದಕ್ಕೆ ಒಂದು ನಿಯಮ ನಿಬಂಧನೆಗಳನ್ನು ಮಾಡಿದ್ದೆವು. ಮತ್ತು ನಮ್ಮ ಈ ಕಾರ್ಯಕ್ರಮದ ಸ್ವರೂಪ ಆ ಮಕ್ಕಳಂಟು ಮೈಲೇಜ್ ತೆಗೆಯುವುದಲ್ಲ. ಯಾಕೆಂದರೆ ಅವರಿಗೇನಾದರೂ ಸಹಾಯ ಮಾಡೋದು, ಅವರಿಗೆ ಕಿಟ್ಟು ಕೊಡುವಂಥ ಏನಾದರೂ ಕೊಡುವುದು, ಇದು ಯಾವುದನ್ನು ನಾವು ಪ್ರಚಾರ ಮಾಡೋದಿಲ್ಲ, ಫೋಟೋ ತೆಗೆಯುವುದಿಲ್ಲ. ನಾವು ಕೇವಲ ಅವರನ್ನೊಂದು ಪ್ರವಾಸ ಕಾರ್ಯಕ್ರಮದ ರೂಪದಲ್ಲಿ ನಾವು ಇದನ್ನು ಒಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ಹೇಗಿರ್ತದೆ ಎಲ್ಲ. ಈಗ ನಮ್ಮ ಫ್ಯಾಮಿಲಿ ಜೊತೆ ನಾವು ಹೋಗಿ ನಾವು ಅವರನ್ನು ಒಂದು ಸಪ್ರೇಟ್ ಒಂದು ಸಹಾಯ ಮಾಡುವವರು ಅಥವಾ ಅಶಕ್ತರು ಎಂಬ ನೆಲೆಯಲ್ಲಿ ಅವರನ್ನು ಟ್ರೀಟ್ ಮಾಡಲ್ಲ. ಬದಲಾಗಿ ನಾವೊಂದು ಈವೆಂಟ್ ಆರ್ಗನೈಸರ್, ನಾವು ಅವರಿಗೊಂದು ಟೂರ್ ಪ್ಯಾಕೇಜನ್ನು ನಾವು ಅವರಿಗೆ ನಮ್ಮ ವತಿಯಿಂದ ಕೊಡ್ತಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಇದನ್ನು ಪ್ರೆಸೆಂಟ್ ಮಾಡ್ತೇವೆ. ಇದು ಪ್ರೆಸ್ ಕಾನ್ಫರೆನ್ಸ್ ಅಡ್ರೆಸ್ ಮಾಡಿದವರು ಶರೀಫ್ ಅಬ್ಬಾಸ್ ವಲಾಳ್, ಇವರು ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ನನ್ನ ಹೆಸರು ಶೌಕತ್ ಅಲಿ, ನಾನು ಕೋಸ್ಟಲ್ ಫ್ರೆಂಡ್ಸ್ನ ಪ್ರಧಾನ ಕಾರ್ಯದರ್ಶಿ ಈ ಅವಧಿಯ. ಮತ್ತು ಇವರು ಅಫ್ತಾಬ್ ಬಸ್ತಿಕಾರ್, ಈ ಕಾರ್ಯಕ್ರಮದ ಒಟ್ಟು ಸಂಚಾಲಕರವರು. ಮತ್ತು ಜುನೈದ್ ಬಂಟ್ವಾಳ್, ಇವರು ನಮ್ಮ ಸಹ ಕಾರ್ಯದರ್ಶಿಯಾಗಿದ್ದಾರೆ.